ಎಲ್ರಿಗೂ ನಮಸ್ಕಾರ. ನಾನು ಶಿಲ್ಪ. ಇವತ್ತು ನಾನು ವಾಷಿಂಗ್ ಮಿಷಿನ್ ಗ್ಯಾಸ್ಕೆಟ್ಟು ಪಾಚಿ ಕಟ್ಟಿದರೆ ಯಾವ ರೀತಿ ಕ್ಲೀನ್ ಮಾಡೋದು, ಹಾಗೆಯೇ ವಾಷಿಂಗ್ ಮಿಷಿನ್ ಡೀಪ್ ಕ್ಲೀನ್ ಯಾವ ರೀತಿ ಮಾಡೋದು ಅಂತ ನಾನು ಡೀಟೇಲಾಗಿ ತಿಳಿಸಿದ್ದೀನಿ. ಪೂರ್ತಿ ವಿಷಯ ತಿಳ್ಕೊಬೇಕು ಅಂದರೆ ಎಲ್ಲೂ ಸ್ಕಿಪ್ ಮಾಡ್ದೇನೆ ವಿಡಿಯೋನ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇದು ಸೊಲ್ಯೂಷನ್ನು ನಾನೇ ಮಾಡ್ಕೊಂಡಿರೋ ಅಂಥದ್ದು. ಪಾಚಿನ ಕ್ಲೀನ್ ಮಾಡಲಿಕ್ಕೆ ಮನೆಯಲ್ಲೇ ನಾನೇ ಸೊಲ್ಯೂಷನ್ ಮಾಡ್ಕೊಂಡಿದ್ದೀನಿ. ಈ ಸೊಲ್ಯೂಷನ್ ಹೇಗೆ ಮಾಡೋದು ಅಂತ ನಾನು ಮುಂದೆ ತಿಳಿಸಿದ್ದೀನಿ. ವಿಡಿಯೋನ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಗ್ಯಾಸ್ಕೆಟಲ್ಲಿ ಎಲ್ಲೆಲ್ಲಿ ಪಾಚಿ ಕಟ್ಟಿದೆ ಅಲ್ಲಿಗೆ ನಾವು ಫಸ್ಟು ನೀರನ್ನ ಹಾಕಿ ಅದನ್ನು ಸ್ವಲ್ಪ ವೆಟ್ ಮಾಡ್ಕೋಬೇಕು. ಒದ್ದೆ ಆದಮೇಲೆ ನಾವು ಸೊಲ್ಯೂಷನ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಒಂದು ಸ್ಪೂನ್ ಸಹಾಯದಿಂದ ಎಲ್ಲೆಲ್ಲಿ ಪಾಚಿ ಕಟ್ಟಿದೆ ಅಲ್ಲೆಲ್ಲ ನಾವು ಹಾಕ್ಕೊಳ್ತಾ ಹೋಗಬೇಕು ನಿಧಾನಕ್ಕೆ. ಈ ರೀತಿ ನಾನು ಹಾಕ್ಕೊಳ್ತಾ ಇದ್ದೀನಲ್ಲ, ಆ ರೀತಿ ಎಲ್ಲೆಲ್ಲಿ ಪಾಚಿ ಕಟ್ಟಿದೆ ಅದನ್ನು ಆ ರೀತಿ ಹಾಕ್ಕೊಳ್ಬೇಕು. ಹೊರ್ಗಡೆಯಿಂದೆಲ್ಲ ಸೊಲ್ಯೂಷನ್ ತೊಗೊಂಡು ಮಾಡ್ತೀವಿ ಅಂದರೆ ಅಲ್ಲೆಲ್ಲ ಆ್ಯಸಿಡ್ ಎಲ್ಲ ಹಾಕಿರುತ್ತೆ. ನಾವು ಅದನ್ನು ತೊಗೊಂಡು ಕ್ಲೀನ್ ಮಾಡೋದಾದರೆ ಡ್ರಮ್ಮೆಲ್ಲ ಸ್ವಲ್ಪ ಟಚ್ ಆದರೂ ಕೂಡ ಡ್ರಮ್ಮೆಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಮನೆಯಲ್ಲೇ ಈ ರೀತಿ ಒಂದು ಸೊಲ್ಯೂಷನ್ನ ಮಾಡಿಕೊಂಡು ಈ ರೀತಿ ಕ್ಲೀನ್ ಮಾಡ್ತಾ ಇದ್ದೀನಿ. ಈ ಸೊಲ್ಯೂಷನ್ ಹಾಕ್ಬಿಟ್ಟು ಒಂದು 20 ನಿಮಿಷ ಹಾಗೇ ಬಿಡಬೇಕು. ಅದಾದಮೇಲೆ ಒಂದು ಟೂತ್ ಬ್ರಷ್ ತೊಗೊಂಡು ನೀಟಾಗಿ ಉಜ್ಜಬೇಕು. ಅಂದರೆ ಜಾಸ್ತಿ ಜೋರಾಗಿ ಉಜ್ಲಿಕ್ಕೆ ಹೋಗಬಾರ್ದು. ನಿಧಾನಕ್ಕೆ ಎಲ್ಲೆಲ್ಲಿ ಪಾಚಿ ಇರುತ್ತೆ ಅಲ್ಲೆಲ್ಲ ನಾವು ಉಜ್ಕೊಳ್ತಾ ಹೋಗಬೇಕು. ಅಂದರೆ ಇಲ್ಲೆಲ್ಲ ಗಲೀಜಿರುತ್ತೆ, ಈಚೆ ಎಲ್ಲ ಕೂಡ ಗ್ಯಾಸ್ಕೆಟಲ್ಲಿ ಅಲ್ಲೂ ಸಹ ಕೊಳೆ ಎಲ್ಲ ಇರುತ್ತೆ. ಅದೆಲ್ಲ ಹೋಗಬೇಕು ಅಂದರೆ ಈ ರೀತಿ ಉಜ್ಕೊಳ್ತಾ ಹೋಗಬೇಕು. ಎಲ್ಲ ಕಡೆ ಈ ರೀತಿ ಉಜ್ಜಿ ಆದಮೇಲೆ ಅದನ್ನು ಹಾಗೆ ಬಿಡಿ, ಅದು ಸ್ವಲ್ಪ ನೆನೆಲಿ. ಇವಾಗ ಕೆಳಗಡೆ ಒಂದು ಕಂಪಾರ್ಟ್ಮೆಂಟ್ ಇರುತ್ತೆ, ಅದನ್ನು ನಾವು ಓಪನ್ ಮಾಡಿ ಅದನ್ನು ಸಹ ತೊಳಿಬೇಕಾಗುತ್ತೆ. ಆ ರೀತಿ ಪ್ರೆಸ್ ಮಾಡಿದಾಗ ಅದು ಓಪನ್ ಆಗುತ್ತೆ. ಇಲ್ಲೂ ಸಹ ನಾವು ಏನು ಪಿನ್ಸ್ ಏನಾದರೂ ಬಟ್ಟೆ ವಾಶ್ ಮಾಡಬೇಕಾದ್ರೆ ಪಿನ್ಸು ಅಥವಾ ಬಟನ್ಸು ಏನಾದರೂ ಕೊಳೆ ಅಥವಾ ಕೂದಲುಗಳು ಈ ರೀತಿ ಎಲ್ಲ ಉಳಿದಿದ್ರೆ ಇದೆಲ್ಲ ಇಲ್ಲಿ ಬಂದು ಶೇಖರಣೆ ಆಗುತ್ತೆ. ಇದನ್ನು ಈ ರೀತಿ ಓಪನ್ ಮಾಡಿದಾಗ ಅದು ಓಪನ್ ಆಗುತ್ತೆ. ಓಪನ್ ಆದಾಗ ಅಲ್ಲೂ ಸಹ ನೀರು ಬರುತ್ತೆ. ಒಂದು ಕೆಳಗಡೆ ಒಂದು ಟ್ರೇ ಇಟ್ಕೊಂಡು ಓಪನ್ ಮಾಡೋದು ಬೆಸ್ಟು. ಹಾಗೆಯೇ ಅಲ್ಲಿ ಪೈಪ್ ಇದೆಯಲ್ಲ, ಅದನ್ನು ಸ್ವಲ್ಪ ಎಳೆದ್ರೆ ಸಹ ಈಚೆ ಬರುತ್ತೆ. ಅದನ್ನು ಓಪನ್ ಮಾಡಿದಾಗ ಕೂಡ ಅದರಲ್ಲೂ ಸಹ ಕೊಳೆ ನೀರೆಲ್ಲ ಶೇಖರಣೆ ಆಗಿರುತ್ತೆ. ಇಲ್ಲಿ ನೋಡಿ ಓಪನ್ ಮಾಡ್ತಾ ಇದ್ದೀನಲ್ಲ, ಈ ರೀತಿ ಅದನ್ನು ಆ್ಯಂಟಿ ಕ್ಲಾಕ್ ವೈಸ್ ರೀತಿ ನಾವು ತಿರುಗಿಸ್ತಾ ಹೋಗಬೇಕು. ಆವಾಗ ಅದು ಓಪನ್ ಆಗುತ್ತೆ. ನಾನು ಇವಾಗ ತಿರುಗಿಸ್ತಾ ಇದ್ದೀನಲ್ಲ, ಆ ರೀತಿ ತಿರುಗಿಸ್ದಾಗ ಅದು ಓಪನ್ ಆಗುತ್ತೆ. ನೋಡಿ ಅಲ್ಲೂ ಸಹ ಸ್ವಲ್ಪ ಕೊಳೆ ಇತ್ತು, ಅದನ್ನು ನಾವು ತೊಳ್ಕೊಬೇಕಾಗುತ್ತೆ. ಅದರಲ್ಲೂ ಕೊಳೆ ಇರುತ್ತೆ, ನೀಟಾಗಿ ತೊಳ್ಕೊಬೇಕು. ವಾಷಿಂಗ್ ಮಿಷಿನ್ ನಾವು ಯಾವಾಗ್ಲೂ ಈ ಥರ ಡೀಪ್ ಕ್ಲೀನ್ ಮಾಡಬೇಕಾದ್ರೆ ಪ್ರತಿಯೊಂದನ್ನು ಕ್ಲೀನ್ ಮಾಡಬೇಕಾಗುತ್ತೆ. ಇಲ್ಲಿ ಓಪನ್ ಮಾಡಿದ್ನಲ್ಲ, ಇದು ಬಿರ್ಡೆ, ಅದರಲ್ಲೂ ನೋಡಿ ಎಷ್ಟೊಂದು ಕೊಳೆ ಇದೆ. ಅದನ್ನು ಸಹ ನಾವು ಉಜ್ಜಿ ತೊಳಿಬೇಕಾಗುತ್ತೆ. ನಮ್ದು ಅಷ್ಟೇನು ಕೊಳೆ ಆಗಿಲ್ಲ. ಕೆಲವೊಂದರಲ್ಲಿ ಅಂದರೆ ಹಾರ್ಡ್ ವಾಟರ್ ಉಪಯೋಗಿಸ್ತಾ ಇರ್ತಾರಲ್ಲ, ಅಂಥದ್ರಲ್ಲಿ ತುಂಬ ಕೊಳೆ ಆಗಿರ್ತವೆ. ಇದನ್ನು ಸಹ ನಾವು ನೀಟಾಗಿ ಉಜ್ಜಿ ಎಲ್ಲ ತೊಳ್ಕೊಳ್ಬೇಕು. ಬ್ರಷ್ ತೊಗೊಂಡು ಈ ರೀತಿ ಉಜ್ತಾ ಇದ್ದೀನಲ್ಲ, ಆ ರೀತಿ ಸ್ವಲ್ಪ ಸಾಫ್ಟಾಗಿ ಉಜ್ಜಬೇಕು. ಜಾಸ್ತಿ ಜೋರಾಗಿ ಉಜ್ಲಿಕ್ಕೆ ಹೋಗ್ಬಾರ್ದು. ಅಂದರೆ ಸ್ವಲ್ಪ ಉಜ್ಜಿದ್ರೆ ಅದು ಕೊಳೆ ಎಲ್ಲ ಹೋಗ್ಬಿಡುತ್ತೆ. ಸ್ವಲ್ಪ ಸಾಫ್ಟಾಗೇ ಉಜ್ಕೊಂಡು ನೀಟಾಗಿ ಅದನ್ನು ಸಹ ಕ್ಲೀನ್ ಮಾಡ್ಕೋಬೇಕು. ಈ ಥರ ಕ್ಲೀನ್ ಮಾಡ್ಕೊಳ್ಳಿ. ಹಾರ್ಡ್ ವಾಟರ್ ಎಲ್ಲ ಉಪಯೋಗಿಸ್ತೀನಿ ಅನ್ನೋರು ಅಲ್ಲೆಲ್ಲ ತುಂಬ ಒಂಥರ ನೀರಿನ ಕಲೆಗಳೆಲ್ಲ ಹಿಡಿದ್ಬಿಟ್ಟಿರುತ್ತೆ. ಅಂಥವ್ರು ನಾನು ಮಾಡಿದ್ದೀನಲ್ಲ, ಅದೇ ಸೊಲ್ಯೂಷನ್ನ ಸ್ವಲ್ಪ ಹಾಕ್ಕೊಂಡು ಉಜ್ಜಿದ್ರೆ ಹೋಗ್ಬಿಡುತ್ತೆ. ಈ ರೀತಿ ನೋಡಿ ಎಷ್ಟು ಕೊಳೆ ಬರ್ತಾ ಇದೆ. ಆ ರೀತಿ ಉಜ್ಜಿ ಅದನ್ನು ಸಹ ಕ್ಲೀನ್ ಮಾಡ್ಕೋಬೇಕು. ಈ ರೀತಿ ಹೊರಗಡೆ ಸಹ ಉಜ್ಜಿ ಕ್ಲೀನ್ ಮಾಡ್ಕೋಬೇಕು. ನೀಟಾಗಿ ಉಜ್ಜಿ ಎಲ್ಲ ಆದಮೇಲೆ ನೀರು ಹಾಕಿ ನೀಟಾಗಿ ತೊಳೆದ್ಬಿಟ್ರೆ ಎಲ್ಲ ಹೋಗ್ಬಿಡುತ್ತೆ. ಕೆಲವು ಮನೆಗಳೆಲ್ಲ ವಾಷಿಂಗ್ ಮಿಷಿನಲ್ಲೆಲ್ಲ ಜಿರಳೆಗಳೆಲ್ಲ ಸೇರ್ಕೊಂಡ್ಬಿಟ್ಟಿರ್ತವೆ. ಆವಾಗ ಅಲ್ಲೆಲ್ಲ ತುಂಬ ಗಲೀಜಿರುತ್ತೆ. ಅಂಥವರು ಸಹ ನೀಟಾಗಿ ಉಜ್ಜಿ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಅಲ್ಲೆಲ್ಲ ಜಿರಳೆಗಳು ಏನು ಮಾಡಿರ್ತವೆ, ಅದರದ್ದು ಪಿಕ್ಕಗಳೆಲ್ಲ ಹಾಕ್ಬಿಟ್ಟಿರ್ತವೆ. ಆವಾಗ ನೀಟಾಗಿ ಉಜ್ಜಿದಾಗ ಅದೆಲ್ಲ ಕ್ಲೀನ್ ಆಗುತ್ತೆ. ಇದನ್ನು ಸಹ ಬಿರ್ಡೆನೂ ಅದ್ರದ್ದು ಪೈಪ್ದು ಬಿರ್ಡೆ ಇತ್ತಲ್ಲ, ಅದನ್ನು ಸಹ ಉಜ್ಕೊಂಡು ತೊಳಿತಾ ಇದ್ದೀನಿ. ಇದೇನು ಅಷ್ಟು ಗಲೀಜಾಗಿರಲಿಲ್ಲ, ಆದ್ರೂ ಡೀಪ್ ಕ್ಲೀನ್ ಮಾಡಿದಾಗ ಇವೆಲ್ಲನೂ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಈ ಥರ ನಾವು ಕ್ಲೀನ್ ಮಾಡೋದ್ರಿಂದ ವಾಷಿಂಗ್ ಮಿಷಿನ್ ಬಳಕೆನೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಅದು ಬೇಗ ಕೂಡ ಬಟ್ಟೆ ವಾಶ್ಗಳು ಸಹ ನೀಟಾಗಿ ಆಗುತ್ತೆ. ಹಾಗೆಯೇ ಆ ಬಿರ್ಡೆನೂ ಸಹ ಉಜ್ಜಿ ಈ ರೀತಿ ತೊಳ್ಕೊತಾ ಇದ್ದೀನಿ. ಇದರಲ್ಲಿ ಅಷ್ಟೇನು ಕೊಳೆ ಇಲ್ಲ, ಸ್ವಲ್ಪನೇ ಇತ್ತು. ಅಂದರೆ ಜಾಸ್ತಿ ಕೊಳೆ ಆಗಿದೆ ಅಂದರೆ ನಾನು ಮಾಡಿದ್ನಲ್ಲ ಅದೇ ಲಿಕ್ವಿಡ್ನ ಹಾಕ್ಕೊಂಡು ಉಜ್ಜಬೇಕಾಗುತ್ತೆ. ನಾನು ಬರೀ ಬ್ರಷಲ್ಲಿ ಉಜ್ಜಿಬಿಟ್ಟು ಸ್ವಲ್ಪ ನೀರಲ್ಲಿ ತೊಳ್ಕೊತಾ ಇದ್ದೀನಿ ಅಷ್ಟೇ. ಇದೇನು ಅಷ್ಟು ಕೊಳೆ ಆಗಿರಲಿಲ್ಲ. ಹಾಗಾಗಿ ತೊಳೆದು ಆದಮೇಲೆ ಒಂದು ಕಾಟನ್ ಬಟ್ಟೆಯಲ್ಲಿ ಅದನ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಮತ್ತೆ ಅದನ್ನು ಉಪಯೋಗಿಸ್ಬೇಕು. ಇವಾಗ ಮತ್ತೆ ಅದನ್ನು ಓಪನ್ ಮಾಡಿಬಿಟ್ಟು ಅಲ್ಲೆಲ್ಲ ತೊಳೆದಿದ್ನಲ್ಲ ಅದನ್ನೆಲ್ಲ ಏನು ಮಾಡಬೇಕು, ಸ್ವಲ್ಪನೂ ನೀರಿಲ್ಲದೆ ಇರೋ ಥರ ಎಲ್ಲ ಒರೆಸ್ಕೊಳ್ಬೇಕು. ಒಂದು ಕಾಟನ್ ಬಟ್ಟೆ ತೊಗೊಂಡು
ಚೆನ್ನಾಗಿರುವಂಥ ಒಂದು ಕಾಟನ್ ಬಟ್ಟೆನ ತೊಗೊಂಡು ಈ ರೀತಿ ಒರೆಸಿದಾಗ ಅದೆಲ್ಲ ನೀಟ್ ಆಗುತ್ತೆ. ಮತ್ತು ಅದನ್ನು ಅಲ್ಲಿಗೆ ಫಿಕ್ಸ್ ಮಾಡಿಬಿಡ್ಬೇಕು. ಈ ಕಡೆ ಈ ರೀತಿ ಫಿಕ್ಸ್ ಮಾಡಿದಾಗ ಅದು ಫಿಕ್ಸ್ ಆಗುತ್ತೆ. ಅಲ್ಲಿ ಒಂದು ರೀತಿ ಗ್ರೀನ್ ಡಾಟ್ ಇರುತ್ತೆ, ಬಿರ್ಡೆಲು ಇರುತ್ತೆ, ಅಲ್ಲಿ ವಾಷಿಂಗ್ ಮಿಷಿನ್ ಇದರಲ್ಲೂ ಅಲ್ಲಿ ಒಂದು ಗ್ರೀನ್ ಡಾಟ್ ಇರುತ್ತೆ. ಅವೆರಡೂ ಸಹ ಅಲ್ಲಿ ಸೇರ್ಕೊಳ್ಬೇಕು. ಆ ರೀತಿ ನಾವು ಫಿಕ್ಸ್ ಮಾಡಬೇಕು. ಅದನ್ನು ಸಹ ಪೈಪನ್ನು ಸಹ ಒಳಗಡೆ ಒಂಚೂರು ತಳ್ಳಿದ್ರೆ ಒಳಗಡೆ ಹೋಗುತ್ತೆ. ಅದಾದಮೇಲೆ ತಳ್ಳಿದ್ಮೇಲೆ ಈ ರೀತಿ ಇಟ್ಟರೆ ಅದು ಸಹ ಅಲ್ಲಿ ಕೂತ್ಕೊಳ್ಳುತ್ತೆ. ಇದು ನೀಟ್ ಆಯಿತು. ಇವಾಗ ಎಲ್ಲ ಒರೆಸಿ ನೀಟ್ ಆಯಿತು ನೋಡಿ. ಅಲ್ಲಿ ಗ್ರೀನ್ ಕಲರ್ ಡಾಟ್ ಕಾಣಿಸ್ಬೋದು ನಿಮಗೆ. ಅಲ್ಲಿ 2 ಡಾಟ್ಗಳು ಸಹ ಸೇಮ್ ಇರ್ತವೆ. ಆವಾಗ ಸೇಮ್ ಇದ್ದಾಗ ಅದು ಫಿಕ್ಸ್ ಆಗಿದೆ ಅಂತ ಅರ್ಥ. ಆ ರೀತಿ ನೀಟಾಗಿ ಫಿಕ್ಸ್ ಮಾಡ್ಕೊಳ್ಬೇಕು. ಅದನ್ನು ಅಷ್ಟೇ ಪೈಪನ್ನು ಸಹ ಆ ರೀತಿ ಇಟ್ಟಾಗ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ನೀಟಾಗಿ ಅದನ್ನು ಇಟ್ಟರೆ ಅದು ಇದ್ರದ್ದು ಈ ಕಂಪಾರ್ಟ್ಮೆಂಟ್ದು ವಾಷಿಂಗು ಮುಗಿಯುತ್ತೆ. ಇನ್ನೇನಾದರೂ ನೀರು ಸ್ವಲ್ಪ ಇದ್ದರೆ ಅದನ್ನು ಸಹ ಒರೆಸ್ಕೊಳ್ತಾ ಇದ್ದೀನಿ. ಇವಾಗ ಅದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಮೇಲೆ ಸಹ ಅದನ್ನು ಒರೆಸ್ಕೊಳ್ಬೇಕು. ಈ ರೀತಿ ಕಂಪಾರ್ಟ್ಮೆಂಟನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಹಾಗೆಯೇ ಇಲ್ಲಿ ಮೇಲೆ ಇದೆಯಲ್ಲ, ಇದು ಟಚ್ ಸ್ಕ್ರೀನು. ಇದನ್ನು ನಾವು ನೀರಲ್ಲಿ ಹಾಕ್ಕೊಂಡು ಒರೆಸ್ಬಾರ್ದು. ಸ್ವಲ್ಪ ನೀಟಾಗಿರೋ ಬಟ್ಟೆಲಿ ಒರೆಸ್ಕೊಂಡ್ಬಿಟ್ರೆ ಸಾಕು. ನೀರೆಲ್ಲ ಹಾಕ್ಕೊಂಡಿದ್ದಕ್ಕೆ ಒರೆಸಿದ್ರೆ ಅದು ಹಾಳಾಗ್ಬಿಡುತ್ತೆ. ಹಾಗೆಯೇ ಈ ಕಂಪಾರ್ಟ್ಮೆಂಟನ್ನು ಇವಾಗ ತೊಳಿಬೇಕು. ಇದನ್ನು ಯಾವ ರೀತಿ ಓಪನ್ ಮಾಡೋದು ಅಂತ ಹೇಳ್ತೀನಿ. ಅಲ್ಲಿ ಪುಷ್ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ತಂಬಲ್ಲಿ ಪ್ರೆಸ್ ಮಾಡಿದ್ಮೇಲೆ ಹೆಬ್ಬೆರಳಲ್ಲಿ ಪ್ರೆಸ್ ಮಾಡಿ ಸ್ವಲ್ಪ ಎಳೆದ್ರೆ ಅದು ಈಚೆ ಬರುತ್ತೆ. ಇದು ಪೌಡ್ರ್ ಹಾಕುವಂಥ ಕಂಪಾರ್ಟ್ಮೆಂಟು. ಇದು ನೋಡಿ ಎಷ್ಟು ಗಲೀಜಾಗಿದೆ. ಅದನ್ನು ಸಹ ನಾವು ಉಜ್ಕೊಂಡು ತೊಳಿಬೇಕಾಗುತ್ತೆ. ಹಾರ್ಡ್ ವಾಟರ್ ನೀರು ಉಪಯೋಗಿಸ್ತಾ ಇದ್ರೆ ಅಲ್ಲಿ ತುಂಬಾ ಕಲೆಗಳು ಉಳಿದ್ಬಿಟ್ಟಿರುತ್ತೆ. ಅದನ್ನು ನೀವೇನಾದರೂ ಕ್ಲೀನ್ ಮಾಡಬೇಕು ಅಂದರೆ ನಾನು ಮಾಡಿದ್ನಲ್ಲ ಅದೇ ಥರ ಲಿಕ್ವಿಡ್ ಹಾಕ್ಬಿಟ್ಟು ಉಜ್ಜಬೇಕಾಗುತ್ತೆ. ಆದರೆ ಇದು ಅಷ್ಟೇನು ಗಲೀಜಾಗಿಲ್ಲ. ಹಾಗಾಗಿ ನಾನು ಸುಮ್ಮನೆ ಬ್ರಷಲ್ಲಿ ಉಜ್ಕೊಳ್ತಾ ಇದ್ದೀನಿ ಅಷ್ಟೇ. ಬ್ರಷಲ್ಲಿ ಉಜ್ಜಿಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಬಿಟ್ರೆ ಅದು ನೀಟಾಗುತ್ತೆ. ನೋಡಿ, ಬಟ್ಟೆಲಿ ಈ ಥರ ಒರೆಸ್ಕೊಳ್ತಾ ಇದ್ದೀನಿ. ಉಜ್ಜಿಬಿಟ್ಟು ನಾನಿಲ್ಲಿ ಯಾವುದೇ ಸೊಲ್ಯೂಷನ್ನ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡಿಲ್ಲ. ಸುಮ್ಮನೆ ಬ್ರಷಲ್ಲಿ ಹಾಗೆ ಲೈಟಾಗಿ ಉಜ್ಜಿಬಿಟ್ಟು ಅದನ್ನು ಹಾಗೇನೆ ಒರೆಸಿದ್ದೀನಿ ಆ ಕಂಪಾರ್ಟ್ಮೆಂಟನ್ನ. ಅದನ್ನು ಬಿಚ್ಕೊಂಡ್ವಲ್ಲ, ಪೌಡ್ರೆಲ್ಲ ಹಾಕ್ತಿದ್ವಲ್ಲ ವಾಷಿಂಗ್ ಮಿಷಿನ್ಗೆ, ಅದನ್ನು ಓಪನ್ ಮಾಡಿ ಬಿಚ್ಚಿದ್ವಲ್ಲ, ಅದನ್ನು ನೀರು ಹಾಕ್ಬಿಟ್ಟು ಸ್ವಲ್ಪ ನೀಟಾಗಿ ತೊಳ್ಕೊಬೇಕಾಗುತ್ತೆ. ಅಂದರೆ ಕಲೆಗಳೆಲ್ಲ ಇಟ್ಕೊಂಡ್ಬಿಟ್ಟಿರುತ್ತೆ. ಜಾಸ್ತಿ ದಿನ ತನಕ ನಾವು ತೊಳಿಲಿಲ್ಲ ಅಂದರೆ ಕಲೆಗಳೆಲ್ಲ ಇಟ್ಕೊಂಡ್ಬಿಟ್ಟಿರುತ್ತೆ. ನಮ್ಮದೇನೋ ಅಷ್ಟು ಕಲೆಗಳೆಲ್ಲ ಇಲ್ಲ. ಹಾಗಾಗಿ ನಾನು ಸ್ವಲ್ಪ ಲೈಟಾಗಿ ಪಾತ್ರೆ ತೊಳೆಯೋ ಗುಂಜಿಂದಾನೇ ತೊಳ್ಕೊತಾ ಇದ್ದೀನಿ. ನೀಟಾಗಿ ಈ ಥರ ಉಜ್ಜಿಬಿಟ್ಟು ತೊಳ್ಕೊಂಡ್ರೆ ಅದು ನೀಟಾಗಿಬಿಡುತ್ತೆ. ಜಾಸ್ತಿ ಏನಾದರೂ ಕೊಳೆ ಇದ್ದರೆ ನೀವು ನಾನು ಮಾಡಿದ್ನಲ್ಲ ಅದೇ ಸೊಲ್ಯೂಷನ್ ಹಾಕ್ಕೊಂಡು ನೀಟಾಗಿ ಉಜ್ಜಿ ತೊಳಿಬೇಕಾಗುತ್ತೆ. ಆ ರೀತಿ ತೊಳೆದಾಗ ನೀಟಾಗಿಬಿಡುತ್ತೆ. ಇದೂ ಅಷ್ಟೇ ಕಂಫರ್ಟ್ ಹಾಕ್ತೀವಲ್ಲ ಆ ಒಂದು ಕಂಪಾರ್ಟ್ಮೆಂಟು, ಇದನ್ನು ಸಹ ನೀಟಾಗಿ ಉಜ್ಜಿ ಈ ರೀತಿ ತೊಳ್ಕೊಂಡಾಗ ಅದು ಸಹ ನೀಟ್ ಹಾಕುತ್ತೆ. ಇವುಗಳನ್ನೆಲ್ಲ ಉಜ್ಜಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗೇ ಉಜ್ಕೋಬೇಕು. ಯಾಕಂದರೆ ಅವೆಲ್ಲ ಸ್ವಲ್ಪ ಅಂದರೆ ಅಷ್ಟೇನು ಜಾಸ್ತಿ ಅವು ಗಟ್ಟಿ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಹುಷಾರಾಗಿ ಕೇರ್ಫುಲ್ಲಾಗೇ ಉಜ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಹಾರ್ಡಾಗಿ ಉಜ್ಜಿದ್ರೆ ಅವು ಮುರಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಉಜ್ಕೊಂಡು ನೀಟಾಗಿ ಒಂದು ಕಾಟನ್ ಬಟ್ಟೆಯಲ್ಲಿ ಅವುಗಳನ್ನು ಮತ್ತೆ ನೀಟಾಗಿ ಒರೆಸ್ಬಿಟ್ಟು ಅಲ್ಲಿಗೆ ಫಿಕ್ಸ್ ಮಾಡಬೇಕಾಗುತ್ತೆ. ಎಷ್ಟು ನೀಟಾಗಿ ವಾಶ್ ಆಗಿದೆ ನೋಡಿ, ಅಷ್ಟು ನೀಟಾಗಿ ನಾವು ವಾಶ್ ಮಾಡಿಕೊಂಡು ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಮತ್ತೆ ಅಲ್ಲಿಗೆ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ವಾಷಿಂಗ್ ಮಿಷಿನ್ನು ಉಪಯೋಗಿಸೋದಷ್ಟೇ ಅಲ್ಲ, ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ಟೆಗಳು ನೀಟಾಗಿ ವಾಶ್ ಆಗಬೇಕು ಅಂದರೆ ನಾವು ಇವೆಲ್ಲ ನೀಟಾಗಿ ತೊಳ್ಕೊಬೇಕು. ಇದರಲ್ಲೇ ಜಾಸ್ತಿ ಕೊಳೆ ಇದ್ದರೆ ಅವೆಲ್ಲ ವಾಷಿಂಗೆಲ್ಲ ಯಾವ ರೀತಿ ನೀಟಾಗುತ್ತೆ. ಹಾಗಾಗಿ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡ್ರೆ ನಮಗೆ ವಾಷಿಂಗ್ ಸಹ ನೀಟಾಗಿರುತ್ತೆ. ಇವಾಗ ಇದನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಅಲ್ಲಿಗೆ ಇಟ್ಬಿಟ್ಟು ಮತ್ತೆ ಅದ್ರ ಮೇಲೆ ಪುಷ್ ಅಂತ ಇರುತ್ತಲ್ಲ, ಸ್ವಲ್ಪ ಪ್ರೆಸ್ ಮಾಡಿ ಒಳಗಡೆ ತಳ್ಳಿದ್ರೆ ಅದು ಹೋಗ್ಬಿಡುತ್ತೆ. ಇವಾಗ ಆಗಿದೆಯಾ ಇಲ್ವಾ ಅಂತ ಒಂದ್ಸಲ ತೆಗೆದ್ಬಿಟ್ಟು ಅದನ್ನು ಎಳೆದಾಗ ಅದು ಸರಿಯಾಗಿ ಆಗಿಲ್ಲ ಅಂದರೆ ಈಚೆ ಬರುತ್ತೆ. ಆಗಿದೆ ಅಂದರೆ ಈ ರೀತಿ ತೆಗ್ದಾಗ ಅದೇನು ಈಚೆ ಬರೋದಿಲ್ಲ. ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡ್ಬೇಕು. ಆ ರೀತಿ ಅದನ್ನು ಹಾಕ್ಕೊಳ್ಬೋದು. ಇವಾಗ ಸೊಲ್ಯೂಷನ್ ಯಾವ ರೀತಿ ಮಾಡಿದ್ದೆ ನಾನು ಅದನ್ನ ತೊಳಿಲಿಕ್ಕೆ ಅಂತ ಹೇಳ್ತಾ ಇದ್ದೀನಿ. ಒಂದು ಬೌಲಲ್ಲಿ ನಾನು ವಾಷಿಂಗ್ ಮಿಷಿನ್ ಹಾಕುವಂಥ ಲಿಕ್ವಿಡ್ ಇತ್ತಲ್ಲ ಅದನ್ನು ಒಂದು 10 ml ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 20 ml ಅಷ್ಟು ವಿನೆಗರ್ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಮ್ಗೆ ಅವಶ್ಯಕತೆಗೆ ತಕ್ಕಂತೆ ಹಾಕ್ಕೊಳ್ಬೇಕು. 1 ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ರಿಯಾಕ್ಷನ್ ಆಗಿ ಅದೇ ಸಹ ನೋಡಿ ಎಷ್ಟು ನೊರೆ ಥರ ಬಂದಿದೆ. ಇದನ್ನ 3 ಹಾಕಿ ಕ್ಲೀನ್ ಮಾಡೋದ್ರಿಂದ ಪಾಚಿ ಸಹ ಕ್ಲೀನ್ ಆಗುತ್ತೆ. ವಾಷಿಂಗ್ ಮಿಷಿನಲ್ಲಿ ಜಾಸ್ತಿ ಪಾಚಿ ಕಟ್ಟಿದೆ ಅಂದರೆ ಜಾಸ್ತಿ ಲಿಕ್ವಿಡ್ನ ಮಾಡ್ಕೊಳ್ಬೋದು. ನಾನು ನನ್ನ ಅವಶ್ಯಕತೆಗೆ ತಕ್ಕಂತೆ ಮಾಡ್ಕೊಂಡಿದ್ದೆ. ಫಸ್ಟೇ ಅದನ್ನು ಉಜ್ಜಿ ಅದನ್ನೆಲ್ಲ ಹಾಕ್ಬಿಟ್ಟು ತೊಳೆದಿದ್ದೆ. ಅದನ್ನು ಸ್ವಲ್ಪ ನೆನೆಲಿಕ್ಕೆ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ನಾನು 2 ಕಂಪಾರ್ಟ್ಮೆಂಟನ್ನು ಸಹ ತೊಳೆಯೋದನ್ನು ತೋರಿಸ್ದೆ. ಇವಾಗ ಇನ್ನೂ ಸ್ವಲ್ಪ ಹೋಗಿಲ್ಲ ವಾಷಿಂಗ್ ಮಿಷಿನ್ದು ಪಾಚಿ ಅಂತ ಹೇಳಿದ್ರೆ ಟೂತ್ ಪೇಸ್ಟ್ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಉಜ್ಬಿಡ್ಬೇಕು.
ಆದಷ್ಟು ಕೋಲ್ಗೇಟ್ ಟೂತ್ ಪೇಸ್ಟ್ನ ಹಾಕ್ಬಿಟ್ಟು ನೀಟಾಗಿ ಉಜ್ಜಿಬಿಡ್ಬೇಕು. ಅದಾದಮೇಲೆ ನಾನು ಇಲ್ಲಿಗೆ ಅಡುಗೆ ಸೋಡಾನ ಹಾಕ್ತಾ ಇದ್ದೀನಿ ನೋಡಿ, ಡ್ರಮ್ ಕ್ಲೀನ್ ಮಾಡಲಿಕ್ಕೆ. ಅಂದರೆ ಆ ಒಂದು ವಾಷಿಂಗ್ ಮಿಷಿನ್ ಗ್ಯಾಸ್ಕೆಟ್ ಇದೆಯಲ್ಲ, ಅಲ್ಲಿಗೆ ಅಡುಗೆ ಸೋಡಾನ ಹಾಕಿದ್ದೀನಿ ಒಂದು 5 ಸ್ಪೂನಷ್ಟು. ಹಾಗೆಯೇ ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿ ಅಲ್ಲಿಗೂ ಸಹ ನಾನು ಡ್ರಮ್ ಒಳಗೆ ಪೇಸ್ಟನ್ನು ಹಾಕ್ಬಿಟ್ಟು ಇಡ್ತಾ ಇದ್ದೀನಿ. ಅಂದರೆ ಡ್ರಮ್ ಎಲ್ಲ ನೀಟಾಗಿ ಪೇಸ್ಟ್ ಹಾಕಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ತುಂಬ ದಿನಗಳಿಂದ ಕ್ಲೀನ್ ಮಾಡ್ದೇನೆ ಪಾಚಿ ತುಂಬ ಕಟ್ಟಿದೆ ಅಂದರೆ ಒಂದು ಸಲನೇ ಹಾಕಿ ಉಜ್ಜಿದ್ರೆ ಅದು ಹೋಗಲ್ಲ, ಒಂದು 2-3 ಸಲ ಹಾಕಿ ಉಜ್ಜಿದಾಗ ಹೋಗುತ್ತೆ. ನಾನು ಹೇಳಿದ್ನಲ್ಲ ಆ ಮೆಥಡಲ್ಲಿ ಕ್ಲೀನ್ ಮಾಡಿದ್ರೆ. ಈಗ ಡ್ರಮ್ ಕ್ಲೀನ್ ಮಾಡಲಿಕ್ಕೆ ನಾನು ವಾಷಿಂಗ್ ಮಿಷಿನ್ ಲಿಕ್ವಿಡ್ ಇರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ. ಹಾಗೆಯೇ ಅಲ್ಲಿಗೆ ಒಂದು 20 ml ಅಷ್ಟು ವಿನೆಗರ್ ಹಾಕ್ಕೊಳ್ತಾ ಇದ್ದೀನಿ. ಇದು ಡ್ರಮ್ ಕ್ಲೀನ್ ಮಾಡಲಿಕ್ಕೆ ನಾನು ಹಾಕ್ತಾ ಇರೋದು. ಹಾಗೆಯೇ ಗ್ಯಾಸ್ಕೆಟ್ಗೆ ನಾನು ಮುಂಚೆನೇ ಹೇಳಿದೆ ಒಂದು 5-6 ಸ್ಪೂನಷ್ಟು ಅಡುಗೆ ಸೋಡಾನ ಹಾಕಿದ್ದೀನಿ. ಗ್ಯಾಸ್ಕೆಟಲ್ಲಿ ಇನ್ನೇನಾದರೂ ಸ್ವಲ್ಪ ಪಾಚಿ ಏನಾದರೂ ಕಟ್ಟಿದರೆ ಅದು ಫುಲ್ ಹೋಗ್ಬಿಡುತ್ತೆ. ಅದಾದಮೇಲೆ ನಾವು ಡೋರನ್ನ ಕ್ಲೋಸ್ ಮಾಡಿ ಆನ್ ಮಾಡ್ತಾ ಇದ್ದೀನಿ ನೋಡಿ, ಯಾವ ರೀತಿ ಟಬ್ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ. ಟಬ್ ಕ್ಲೀನ್ನ ನಾವು ಯಾವಾಗ್ಲೂ ಒಂದು 3 ತಿಂಗಳಿಗೆ ಒಂದ್ಸಲ ಕ್ಲೀನ್ ಮಾಡಿಕೊಂಡ್ರೆ ವಾಷಿಂಗ್ ಮಿಷಿನ್ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಕೆಲವೊಂದು ವಾಷಿಂಗ್ ಮಿಷಿನಲ್ಲಿ ಟಬ್ ಕ್ಲೀನ್ ಆಪ್ಷನ್ ಇರುತ್ತೆ, ಕೆಲವೊಂದರಲ್ಲಿ ಇರಲ್ಲ. ಅಂಥವರು ನೀವು ಕ್ವಿಕ್ ವಾಶ್ಗೆ ಇಟ್ಕೊಂಡು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಫಸ್ಟು ಇದನ್ನು ಕ್ವಿಕ್ ವಾಶ್ಗೆ ಇಟ್ಟಿದ್ದೀನಿ, ಅಂದರೆ ಯಾವುದಕ್ಕಾದ್ರೂ ಇಟ್ಕೋಬೋದು. ನಾನು ಕ್ವಿಕ್ ವಾಶ್ಗೆ ಇಟ್ಬಿಟ್ಟು ಇಲ್ಲಿ ಟಬ್ ಕ್ಲೀನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಒಂದು 3 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಅದು ಟಬ್ ಕ್ಲೀನ್ ಅನ್ನೋ ಆಪ್ಷನ್ ಬರುತ್ತೆ ನೋಡಿ. ಈಗ TCL ಅಂತ ಬಂತು, TCL ಅಂತ ಬಂದಿದೆ ಅಂದರೆ ಟಬ್ ಕ್ಲೀನ್ ಅಂತ, ಅದು ಆನ್ ಆಗಿದೆ ನೋಡಿ, ಟಬ್ ಕ್ಲೀನ್ದು ಸಿಂಬಲ್ ಬಂದಿದೆ. ಆ ರೀತಿ ನಾವು ಪ್ರೆಸ್ ಮಾಡಿ ಇಟ್ಕೊಂಡಾಗ ಟಬ್ ಕ್ಲೀನ್ ಅಂತ ನಮಗೆ ಆನ್ ಆಗುತ್ತೆ. ಅದೇ ಸಹ ಟೈಮ್ ತಗೊಳುತ್ತೆ, ನಾವು ಎಲ್ಲಿಗೆ ನಿಲ್ಸಿದ್ರು ಕೂಡ. ಇಲ್ಲ ಅನ್ನೋರು, ಈ ಆಪ್ಷನ್ ಇಲ್ಲ ಅನ್ನೋರು ಕ್ವಿಕ್ ವಾಶ್ ಮಾಡ್ಕೋಬೇಕಾಗುತ್ತೆ. ಕ್ವಿಕ್ ವಾಶ್ ಇಟ್ಕೊಂಡು ಟಬ್ ಕ್ಲೀನ್ನ ಮಾಡ್ಕೊಬೇಕಾಗುತ್ತೆ. ಇವಾಗ ಅದೇ ಟೈಮ್ನ ತಗೊಳ್ತಾ ಇದೆ ನೋಡಿ, ಟೈಮ್ ಎಷ್ಟು ಅಂತ ಅದೇ ತೊಗೊಂಡ್ಬಿಡುತ್ತೆ ಟಬ್ ಕ್ಲೀನ್ಗೆ ಇಟ್ಟಾಗ. ಇವಾಗ ನೋಡಿ 1 ಗಂಟೆ 23 ನಿಮಿಷ ಆಗುತ್ತೆ ಅದು ಟಬ್ ಕ್ಲೀನ್ ಫುಲ್ಲು ಕ್ಲೀನ್ ಆಗೋ ತನಕ. ಇವಾಗ ನೀರು ತೊಗೊಳ್ತಾ ಇದೆಯಾ ನೋಡೋಣ. ನೋಡಿ, ನೀರು ನಾನು ಹಾಕಿದ್ನಲ್ಲ ಅದು ಲಿಕ್ವಿಡ್ ಎಲ್ಲ ಒಳಗೆ ಹೋಗ್ತಾ ಇದೆ, ನೀರನ್ನ ತೊಗೊಳ್ತಾ ಇದೆ. ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ. ಈ ರೀತಿ ನಾವು ಟಬ್ ಕ್ಲೀನ್ನ ಮಾಡ್ಕೊಳ್ಬೋದು. ಟಬ್ ಕ್ಲೀನ್ನ 3 ತಿಂಗಳು ಒಂದ್ಸಲ, ಅಂದರೆ ಜಾಸ್ತಿ ನೀವು ವಾಷಿಂಗ್ ಮಿಷಿನಲ್ಲಿ ತುಂಬ ಬಟ್ಟೆಗಳನ್ನ ವಾಶ್ ಮಾಡ್ತೀವಿ ಅಂದರೆ ಟಬ್ ಕ್ಲೀನ್ನ 3 ತಿಂಗಳಿಗೆ ಒಂದ್ಸಲ ಮಾಡ್ಕೊಬೇಕಾಗುತ್ತೆ. ನೋಡಿ, ಅಲ್ಲಿ ನೀರು ತೊಗೊಂಡು ಅಲ್ಲಿ ರೊಟೇಟ್ ಆಗ್ತಾ ಇದೆ, ಸ್ಪಿನ್ನಿಂಗ್ ಎಲ್ಲ ಆಗ್ತಾ ಇದೆ, ಎಷ್ಟು ನೊರೆ ಬಂದಿದೆ ನೋಡಿ. ನಾನು ಅಡುಗೆ ಸೋಡಾ ಎಲ್ಲ ಹಾಕಿದ್ನಲ್ಲ, ಅದು ಗ್ಯಾಸ್ಕೆಟಲ್ಲಿ ಇನ್ನೇನಾದರೂ ಪಾಚಿ ಏನಾದರೂ ಸ್ವಲ್ಪ ಏನಾದರೂ ಉಳಿದಿದ್ರೂ ಸಹ ಅದು ಹೋಗ್ಬಿಡುತ್ತೆ. ಈ ರೀತಿ ನಾವು ಟಬ್ ಕ್ಲೀನ ಮಾಡ್ಕೋಬೇಕು. ನಾನು ಡೀಪ್ ಕ್ಲೀನ್ ಅಂದರೆ ಟಬ್ ಕ್ಲೀನ್ ಅವಾಗವಾಗ ಮಾಡ್ಕೊತಾ ಇರ್ತೀನಿ. ಡೀಪ್ ಕ್ಲೀನ್ ಅಂದರೆ ವರ್ಷಕ್ಕೊಂದ್ಸಲ ಮಾಡ್ಕೊತೀನಿ, ಅಂದರೆ ಅದೆಲ್ಲ ಬಿಚ್ಚಿ ತೊಳೆಯೋ ಅಂಥದ್ದೆಲ್ಲ ವರ್ಷಕ್ಕೊಂದ್ಸಲ ಮಾಡ್ತೀನಿ ಅಷ್ಟೇ. ಟಬ್ ಕ್ಲೀನ್ ಸಾಮಾನ್ಯವಾಗಿ 3 ತಿಂಗಳಿಗೋ ಅಥವಾ 4 ತಿಂಗಳಿಗೋ ನಾವು ಯಾವ ರೀತಿ ಬಟ್ಟೆ ವಾಶ್ ಮಾಡ್ತೀವಿ ಅದ್ರ ಮೇಲೆ ಮಾಡ್ಕೊಬೇಕಾಗುತ್ತೆ. ನಾವು ಈ ರೀತಿ ಟಬ್ ಕ್ಲೀನ್ಗೆ ನಾವು ಈ ರೀತಿ ಮನೇಲಿ ಹಾಕೋದೇ ಅಲ್ಲದೆ ಹೊರಗಡೆ ಸಹ ಪೌಡ್ರು ಸಿಗುತ್ತೆ, ಅದನ್ನು ಸಹ ಹಾಕೊಂಡು ಮಾಡ್ಕೊಳ್ಬೋದು. ಯಾವುದೇ ವಾಷಿಂಗ್ ಮಿಷಿನ್ ಆದ್ರೂ ಸಹ ಟಬ್ ಕ್ಲೀನಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಇದು 7 kg, ಫ್ರಂಟ್ ಲೋಡ್ ಎಲ್ಲ ಸೇಮ್ ಇರ್ತವೆ, ಅಪ್ಲೋಡ್ ಎಲ್ಲ ಸ್ವಲ್ಪ ಚೇಂಜ್ ಇರುತ್ತೆ. ಆದರೆ ಪ್ರೋಸೆಸ್ ಎಲ್ಲ ಈ ರೀತಿನೇ, ಕ್ಲೀನ್ ಮಾಡೋ ಪ್ರೋಸೆಸ್ ಎಲ್ಲ ಇದೇ ರೀತಿ ಇರುತ್ತೆ. ಹಾಗಾಗಿ ಇವಾಗ ನೋಡಿ 1 ಇದೆ, ಎಂಡ್ ಅಂತ ಬಂತು, ಇವಾಗ ಕ್ಲೀನ್ ಆಗಿದೆ ಅಂತ ಅರ್ಥ. ಕ್ಲೀನ್ ಆಗಿದೆ ಅಂತ ಆದಮೇಲೆ ನಾವು ಮತ್ತೆ ಡೋರ್ನ ಓಪನ್ ಮಾಡಿ ಅಲ್ಲೆಲ್ಲ ನೀರೆಲ್ಲ ಇರುತ್ತೆ ಅದನ್ನು ಮತ್ತೆ ನಾವು ಒರೆಸ್ಕೊಳ್ಬೇಕಾಗುತ್ತೆ. ನೋಡಿ, ನಿಂಬೆಹಣ್ಣಲ್ಲಿ ಪೇಸ್ಟ್ ಹಾಕಿದ್ನಲ್ಲ, ಎಷ್ಟು ನೀಟಾಗಿ ಪಳಪಳ ಅಂತ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ನೋಡಿ. ಅಂದರೆ ಪೇಸ್ಟ್ ಹಾಕೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ. ಮತ್ತೆ ಇಲ್ಲೆಲ್ಲ ನೀರೆಲ್ಲ ಒದ್ದೆ ಇರುತ್ತಲ್ಲ ಅದನ್ನೆಲ್ಲ ನಾವು ಮತ್ತೆ ಒದ್ದೆ ಇರೋದನ್ನೆಲ್ಲ ನೀಟಾಗಿ ಒರೆಸ್ಕೊಬೇಕು. ವಾಷಿಂಗ್ ಮಿಷಿನ್ ಮೇಲೆಲ್ಲ ಒರೆಸ್ಕೊಳ್ಬೇಕು. ಹಾಗೆಯೇ ಡೋರೆಲ್ಲ ನಾವು ಒರೆಸ್ಕೊಳ್ಬೇಕು. ವಾಷಿಂಗ್ ಮಿಷಿನ್ ಹಿಂದೆ ಕೂಡ ನಾವು ನೀಟಾಗಿ ಎಲ್ಲ ಒರೆಸ್ಕೊಳ್ಬೇಕಾಗುತ್ತೆ. ಡೀಪ್ ಕ್ಲೀನಿಂಗ್ ಅಂದರೆ ಪ್ರತಿಯೊಂದನ್ನು ಸಹ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನಾವು ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ಬೋದು. ಹಾಗೆಯೇ ಇಲ್ಲಿ ವಾಷಿಂಗ್ ಮಿಷಿನಲ್ಲಿ 3 ಹೋಲ್ಸ್ ಇರುತ್ತೆ. ಹಾಗೆಯೇ ಈ ಕಡೆ ಒಂದು ದೊಡ್ಡ ಹೋಲ್ ಇರುತ್ತೆ, ಅಲ್ಲೆಲ್ಲ ಕೊಳೆ ಹೋಗಿರಲ್ಲ. ಹಾಗಾಗಿ ಈ ರೀತಿ ಬಡ್ಸ್ ಇರುತ್ತಲ್ಲ ಅದನ್ನು ತೊಗೊಂಡು ಅಲ್ಲಿಗೆ ಹಾಕಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಅದು ಸಹ ಕ್ಲೀನ್ ಆಗಿಬಿಡುತ್ತೆ. ಅಲ್ಲಿ ನೋಡಿ, ಮುಂಚೆ ಎಷ್ಟು ಕೊಳೆ ಇತ್ತು, ಇವಾಗ ನಾನು ಬಡ್ಸ್ ಹಾಕಿ ಕ್ಲೀನ್ ಮಾಡಿದ್ಮೇಲೆ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ. ಇಲ್ಲಿ ಸಹ ಒಂದು ಹೋಲ್ ಇರುತ್ತೆ, ಹೋಲ್ಗಳಿರುತ್ತೆ, ಅಲ್ಲಿನೂ ಸಹ ನೀರೆಲ್ಲ ಇರುತ್ತೆ, ವೆಟ್ ಆಗಿರುತ್ತೆ. ವೆಟ್ ಆಗಿದ್ರೆ ಮತ್ತೆ ಪಾಚಿ ಕಟ್ಟೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಯಾವಾಗ ಕ್ಲೀನ್ ಮಾಡ್ತೀವಿ ಅವಾಗೆಲ್ಲ ಈ ರೀತಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಹೋಲ್ ಇದೆ ನೋಡಿ, ಅದನ್ನು ಸಹ ಅದ್ರೊಳಗೂ ಸಹ ನಾವು ಒಂದು ಇಯರ್ ಬಡ್ ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡಬೇಕಾಗುತ್ತೆ. ನೋಡಿ, ಸ್ವಲ್ಪ ಎಳೆದಾಗ ಮತ್ತೆ ಕೊಳೆ ಇದೆ, ಅದನ್ನು ಸಹ ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಇಷ್ಟು ಬಡ್ಸ್ ಎಷ್ಟು ಕೊಳೆ ಬಂದಿದೆ ನೋಡಿ, ಇಷ್ಟು ಬಡ್ಸ್ನ ತಗೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಈ ರೀತಿ ನಾವು ಕ್ಲೀನ್ ಮಾಡ್ಕೊಂಡಾಗ ವಾಷಿಂಗ್ ಮಿಷಿನ್ ನೀಟಾಗಿ ಕ್ಲೀನ್ ಆಗುತ್ತೆ. ಯಾವಾಗ್ಲೂ ನಾವು ಬಟ್ಟೆ ವಾಶ್ ಆದಮೇಲೆ ನೀಟಾಗಿ ಒರೆಸ್ಕೊಳ್ಬೇಕು. ಒರೆಸ್ದೇ ಇದ್ದಾಗ ಅದು ಪಾಚಿ ಕಟ್ಕೊಳ್ಳುತ್ತೆ. ಹಾಗೆಯೇ ನಾವು ಬಾಗಿಲು ಸಹ ವಾಷಿಂಗ್ ಮಿಷಿನ್ ಯಾವಾಗಲೂ ಮುಚ್ಚಬಾರ್ದು, ವಾಶ್ ಆದಮೇಲೆ ತೆಗೆದಿಡಬೇಕು. ಹಾಗೇನೆ ಬಟ್ಟೆ ವಾಶ್ ಆದ ತಕ್ಷಣ ನಾವು ಎತ್ಕೊಂಡು ಒಣಾಕ್ಬೇಕು. ಒಳಗಡೆನೆ ಬಿಟ್ಟಾಗ ವಾಷಿಂಗ್ ಮಿಷಿನ್ ಏನಾಗುತ್ತೆ, ಒಂಥರ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗುತ್ತೆ. ವಾಶ್ ಆದ ತಕ್ಷಣ ಬಟ್ಟೆನ ತಗೊಂಡು ಒಣಾಕ್ಬೇಕು.
ಈ ರೀತಿ ಮೆಥಡಲ್ಲಿ ನಾವು ಟಬ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಹಿಂದೆ ಸಹ ಇದನ್ನು ಓಪನ್ ಮಾಡಿದಾಗ ಅಲ್ಲಿ ಒಂದು ಫಿಲ್ಟರ್ ಇರುತ್ತೆ, ಅದನ್ನು ಸಹ ಬಿಚ್ಚಿ ನಾವು ಒಂದು ರನ್ನಿಂಗ್ ವಾಟ್ರಲ್ಲಿ ಹಿಡಿದಾಗ ಅದು ನೀಟಾಗಿ ಕ್ಲೀನ್ ಆಗುತ್ತೆ. ಅಲ್ಲಿ ಏನಾದರೂ ಕೊಳೆ ಏನಾದರೂ ಇದ್ದರೆ ಅದು ಸಹ ಕ್ಲೀನ್ ಆಗುತ್ತೆ, ಅದನ್ನು ಬಿಚ್ಬಿಟ್ಟು ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ನಾವು ವಾಷಿಂಗ್ ಮಿಷಿನ್ ಟಬ್ನ ಒಂದು ವರ್ಷಕ್ಕೊಂದ್ಸಲ ನಾನು ಡೀಪ್ ಕ್ಲೀನ್ ಮಾಡೋ ಅಂಥದ್ದು. ಈ ರೀತಿ ಬಿಚ್ಚಿದಾಗ ಇದು ಓಪನ್ ಆಗುತ್ತೆ. ಇದನ್ನು ನಾವು ರನ್ನಿಂಗ್ ವಾಟರ್ಲಿ ಹಿಡಿದಾಗ ಅಲ್ಲಿ ಒಂದು ಫಿಲ್ಟರ್ ಇರುತ್ತೆ, ಅದು ಸಹ ಕ್ಲೀನ್ ಆಗುತ್ತೆ. ಮೇಲ್ಗಡೆ ಎಲ್ಲ ಸಹ ಒರೆಸಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು, ಹಿಂದೆನೂ ಸಹ ನೀಟಾಗಿ ಒರೆಸಿ ಕ್ಲೀನ್ ಮಾಡ್ಕೋಬೇಕು. ಡೀಪ್ ಕ್ಲೀನಿಂಗ್ ಅಂದರೆ ಪ್ರತಿಯೊಂದನ್ನು ಸಹ ಕ್ಲೀನ್ ಮಾಡುವಂಥದ್ದು. ಹಿಂದೆ ಇರುತ್ತೆ ಇದೆಯಲ್ಲ, ಇದನ್ನು ಸಹ ಕ್ಲೀನ್ ಮಾಡ್ಕೊ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ಒತ್ತೋದ್ರ ಮೂಲಕ ನನಗೆ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು.